ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಮೊದಲನೇ ಪಂದ್ಯ ಸೂಪರ್ 8ರ ಮೊದಲನೇ ಪಂದ್ಯ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಆಡಲಿದೆ. ಇನ್ನು ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಭಾರತ ತಂಡದ ಸೌತ್ ಆಫ್ರಿಕಾ ವಿರುದ್ಧದ ಓಪನರ್ ಆಗಿ ಅಭಿಷೇಕ್ ಶರ್ಮಾ ಆಡಬೇಕಾ ಅಥವಾ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಡಬೇಕಾ ಅನ್ನೋ ಚರ್ಚೆಗಳು ತುಂಬಾನೇ ನಡೀತಾ ಇವೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ MS ಧೋನಿ ಮತ್ತು ಸೌರವ್ ಗಂಗೂಲಿ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಭಿಷೇಕ್ ಶರ್ಮಾ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಧೋನಿ ಮತ್ತು ಸೌರವ್ ಗಂಗೂಲಿ ಸಂಜು ಸ್ಯಾಮ್ಸನ್ ಬಗ್ಗೆ ಮಾತನಾಡಿದ್ದೇನೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾಗೆ ಲಾಸ್ಟ್ ಕೊನೆಯ ಚಾನ್ಸ್ ಕೊಡ್ಬೇಕಾ ಅಥವಾ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಟ್ಟು ನೋಡ್ಬೇಕಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಇದು ಸೂಪರ್ 8ರ ಪಂದ್ಯ. ಇಂತ ಬಿಗ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಇಲ್ಲೂ ಕೂಡ ಡಕ್ಔಟ್ ಆದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ ನಮ್ಮ ಟೀಮ್ ಇಂಡಿಯಾಗೆ. ಆ ಕಾರಣದಿಂದಾಗಿ ಈ ಪಂದ್ಯಗಳಲ್ಲಿ ತುಂಬಾನೇ ಕೇರ್ಫುಲ್ ಆಗಿ ಆಡಬೇಕು ಅಭಿಷೇಕ್ ಶರ್ಮಾ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ MS ಧೋನಿ ಮತ್ತು ಸೌರವ್ ಗಂಗೂಲಿ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಲೀಗ್ ಸ್ಟೇಜ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ 4 ಪಂದ್ಯಗಳನ್ನಾದ್ರೆ ಆಡುತ್ತೆ. ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರಿಗೆ ಜ್ವರದ ಕಾರಣದಿಂದಾಗಿ ಆಡಿರಲಿಲ್ಲ. ಆ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ ಅವರು ಆದ್ರೆ ಕಣಕ್ಕೆ ಇಳಿದಿರ್ತಾರೆ ಅಂತ ಹೇಳ್ಬೋದು. ಹೌದು, ಆ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಒಳ್ಳೆಯ ಫಾರ್ಮ್ ತೋರಿಸಿದ್ರು ಮತ್ತು ಒಳ್ಳೆಯ ರನ್ ಬಂದಿದ್ವು. 8 ಬಾಲಲ್ಲಿ 22 ರನ್ ಆದ್ರೆ ಹೊಡಿತಾರೆ. ಆ ನಂತರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಬೆಂಚ್ ಕಾಯಿಸಲಾಯಿತು ಮತ್ತು ಅಭಿಷೇಕ್ ಶರ್ಮಾ ಅವರು ತಂಡದೊಳಗೆ ಆದ್ರೆ ಬರ್ತಾರೆ. ಆಡಿದಂತ 2 ಪಂದ್ಯಗಳಲ್ಲೂ ಕೂಡ ಡಕ್ಔಟ್ ಆಗಿರ್ತಾರೆ ಮತ್ತು ಅದಕ್ಕಿಂತ ಒಂದು ಮ್ಯಾಚ್ ಆಡಿದಂತ ಮೊದಲನೇ ಪಂದ್ಯದಲ್ಲೂ ಡಕ್ಔಟ್ ಆದ್ರೆ ಆಡಿರ್ತಾರೆ ಅಂತ ಹೇಳ್ಬೋದು ಅಮೆರಿಕ ವಿರುದ್ಧ. ಆ ಕಾರಣದಿಂದಾಗಿ ಈ ಬಾರಿಯ ವಿಶ್ವಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಅವರು 3 ಪಂದ್ಯಗಳನ್ನ ಆಡಿದ್ರೆ 3 ಪಂದ್ಯಗಳಲ್ಲೂ ಕೂಡ ಡಕ್ಔಟ್ ಆಗಿದ್ದಾರೆ. ಡಕ್ಔಟ್ ಅಂದ್ರೆ ಸುಮ್ಮನೆ ಮಾತಲ್ಲ. ಯಾಕಂತಂದ್ರೆ 1 ರನ್ ಅಥವಾ 50 ರನ್ 60 ರನ್ ಇವ್ರೇನು ಹೊಡೆದ ಔಟ್ ಆಗಿಲ್ಲ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 0 ರನ್ಗೆ ಆದ್ರೆ ಔಟ್ ಆಗಿದ್ದಾರೆ. 0 ರನ್ಗೆ ಔಟ್ ಅಂತಂದ್ರೆ ತುಂಬಾನೇ ಎಫೆಕ್ಟ್ ಆಗುತ್ತೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಗಳಿಗೆ. ಯಾಕಂತಂದ್ರೆ ಅಲ್ಲೇ ಪವರ್ ಪ್ಲೇ ಇರುತ್ತೆ ಮತ್ತು ಅಲ್ಲೇ ರನ್ ಮಾಡ್ಬೇಕಾಗಿರುತ್ತೆ. ಪವರ್ ಪ್ಲೇ ನಲ್ಲಿ ವಿಕೆಟ್ ಹೋದಾಗ ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮನ್ ಗೆ ತುಂಬಾನೇ ಪ್ರೆಷರ್ ಆದ್ರೆ ಬೀಳುತ್ತೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಪವರ್ ಪ್ಲೇ ನಲ್ಲಿ ಈ ಬಾರಿಯ ಪವರ್ ಪ್ಲೇ ನಲ್ಲಿ ಸ್ಟ್ರಗಲ್ ಆದ್ರೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಅವರು ಸೀರೀಸ್ ಗಳಲ್ಲಿ ಮತ್ತು ಎಲ್ಲ ಸರಣಿಗಳಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನೇ ಕೊಟ್ಟಿದ್ದಾರೆ. ಆದ್ರೆ ವಿಶ್ವಕಪ್ ಅಂತ ಬಂದಾಗ ಯಾಕೆ ಈ ತರ ಆಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಿಲ್ಲ. ಅಭಿಷೇಕ್ ಶರ್ಮಾ ಮೇಲೆ ಭಾರತದ ಅಭಿಮಾನಿಗಳು ತುಂಬಾನೇ ನಂಬಿಕೆ ಆದ್ರೆ ಇಟ್ಟುಕೊಂಡಿದ್ದರು. ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಅವರು ಅದ್ಭುತ ಪ್ರದರ್ಶನ ಕೊಡ್ತಾರೆ ಮತ್ತು ಸೆಂಚುರಿಗಳ ಮೇಲೆ ಸೆಂಚುರಿ ಹೊಡಿತಾರೆ. ನಮ್ಮ ಭಾರತ ತಂಡ 300 ರನ್ ಕೂಡ ಕ್ರಾಸ್ ಮಾಡೋದು ಪಕ್ಕ ಅಂತ ಎಲ್ಲ ಅಭಿಮಾನಿಗಳು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡಿದ್ರು. ಆದ್ರೆ ಇಲ್ಲಿ ವರ್ಲ್ಡ್ ಕಪ್ ನಲ್ಲಿ ಆಗ್ತಾ ಇರೋದು ಬೇರೆ ಅಂತಾನೆ ಹೇಳ್ಬೋದು. ಇನ್ನು ಅಭಿಷೇಕ್ ಶರ್ಮಾ ಅವರಿಗೆ ಒಂದ್ ಕಡೆ ತುಂಬಾನೇ ಆದ್ರೆ ಪ್ರೆಷರ್ ಬೀಳ್ತಾ ಇದೆ, ಇನ್ನೊಂದ್ ಕಡೆ ಫ್ಯಾನ್ಸ್ ಕೂಡ ಅಂತ ಇದ್ದಾರೆ. ಟೀಮ್ ಇಂಡಿಯಾದ ಫ್ಯಾನ್ಸ್ ಏನ್ ಅಂತ ಇದ್ದಾರೆ ಅಂತಂದ್ರೆ ಇವರನ್ನು ಮೊದಲು ತೆಗೆದುಹಾಕಿ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಡಿ, ಅವರು ಒಳ್ಳೆಯ ಪ್ರದರ್ಶನ ಕೊಡ್ತಾರೆ ಮತ್ತು ಈ ಅಭಿಷೇಕ್ ಶರ್ಮಾನಿಂದ ಏನೂ ಇಲ್ಲ ಮತ್ತು ಇವರು ವೇಸ್ಟ್ ಆಗಿ ಆಡ್ತಾ ಇದ್ದಾರೆ. 0 ರನ್ಗೆ ಔಟ್ ಆಗ್ತಾ ಇದ್ದಾರೆ. ಈ 0 ರನ್ ತಗೊಂಡು ನಾವೇನ್ ಮಾಡೋಣ, ಅಭಿಷೇಕ್ ಶರ್ಮಾ ಬದಲಿಗೆ ಸಂಜು ಸ್ಯಾಮ್ಸನ್ಗೆ ಆಡಿ ಒಳ್ಳೆಯ ಆಟಗಾರ ಮತ್ತು ಒಳ್ಳೆಯ ಪ್ರತಿಭೆಗೆ ಇವಾಗ ಬೆಲೆ ಕೊಡಿ ಅಂತಂದು ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಸಂಜು ಸ್ಯಾಮ್ಸನ್ ಕೂಡ ಒಳ್ಳೆಯ ಆಟಗಾರ ಮತ್ತು ಒಳ್ಳೆಯ ಪ್ರತಿಭೆ ಆದ್ರೆ ಇದೆ ಸಂಜು ಸ್ಯಾಮ್ಸನ್ ಹತ್ರ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದೇನಂತಂದ್ರೆ ಯಾವ ಬ್ಯಾಟರ್ ನ ಯಾವಾಗ ಕೆರಿಯರ್ ಎಂಡ್ ಆಗುತ್ತೆ ಮತ್ತು ಯಾವಾಗ ಡೌನ್ ಫಾಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಕೆಲವು ದಿನಗಳ ಹಿಂದೆ ಅಭಿಷೇಕ್ ಶರ್ಮಾ ಯಾವ ತರ ಮತ್ತು ಯಾವ ಮಟ್ಟದಲ್ಲಿ ಸೆನ್ಸೇಷನ್ ಅಲ್ಲಿ ಇದ್ರು ಅಂತಂದ್ರೆ ಎಂತ ಬ್ಯಾಟರ್ ಅಂತಂದ್ರೆ ಅಭಿಷೇಕ್ ಶರ್ಮಾ ಅಂತಂದ್ರೆ ಬೌಲರ್ ಗಳು ಭಯ ಪಡ್ತಾ ಇದ್ರು. ಈಗ ಮೊದಲನೇ ಓವರ್ ನಲ್ಲಿ ಸ್ಪಿನ್ನರ್ ನ ತಂದು ಅಭಿಷೇಕ್ ಶರ್ಮಾ ಅವ್ರನ್ನ ಡಕ್ಔಟ್ ಮಾಡೋ ರೀತಿ ಆದ್ರೆ ಆಗಿದೆ. ಆ ಕಾರಣದಿಂದಾಗಿ ಸ್ವಲ್ಪ ಮೆರಿಯಕ್ಕೆ ಆದ್ರೆ ಹೋಗ್ಬಾರ್ದು ಅಂತ ಹೇಳ್ಬೋದು ಕ್ರಿಕೆಟ್ ಅಂತ ಗೇಮ್ ನಲ್ಲಿ. ಇದೀಗ ಅಭಿಷೇಕ್ ಶರ್ಮಾ ಅವರಿಗೂ ಕೂಡ ಅದೇ ಗತಿ ಆದ್ರೆ ಬಂದಿದೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಶುಭ್ಮನ್ ಗಿಲ್ಗೂ ಕೂಡ ಇದೇ ತರ ಆಗಿ ವರ್ಲ್ಡ್ ಕಪ್ ನಿಂದಾನೇ ಹೊರಟೋದ್ರು. ಶುಭ್ಮನ್ ಗಿಲ್ ಕೂಡ ಒಳ್ಳೆ ಕ್ಲಾಸ್ ಬ್ಯಾಟರ್. ಆ ಕಾರಣದಿಂದಾಗಿ ಶುಭ್ಮನ್ ಗಿಲ್ಗೂ ಕೂಡ ಇದೇ ತರ ಆದ್ರೆ ಆಯ್ತು. ಯಾವ ಆಟಗಾರನಿಗೂ ಕೂಡ ಇಲ್ಲಿ ಪರ್ಮನೆಂಟ್ ಜಾಗ ಅಂತ ಇಲ್ಲ. ಇನ್ನು ಇವ್ರೇನಾದ್ರು 1-2-3 ಮ್ಯಾಚ್ ಬ್ಯಾಟಿಂಗ್ ಪ್ರದರ್ಶನ ತೋರಿಸಲಿಲ್ಲ ಅಂತಂದ್ರೆ ಇನ್ನೊಬ್ಬ ಆಟಗಾರ ಆ ಜಾಗಕ್ಕೆ ಆದ್ರೆ ಬರೋ ಚಾನ್ಸಸ್ ಆದ್ರೆ ಇದೆ. ಆ ರೇಂಜ್ ಗೆ ಇವಾಗ ನಮ್ಮ ಟೀಮ್ ಇಂಡಿಯಾದಲ್ಲಿ ಕಾಂಪಿಟೇಷನ್ ಆದ್ರೆ ಶುರುವಾಗಿದೆ ಓಪನರ್ ಜಾಗಕ್ಕೆ. ಮೊದಲು ಯಶಸ್ವಿ ಜೈಸ್ವಾಲ್, ಈಗ ಗಿಲ್ ಆದ್ಮೇಲೆ ನಂತರ ಇದೀಗ ಅಭಿಷೇಕ್ ಶರ್ಮಾ ಅವರಿಗೂ ಕೂಡ ಅದೇ ತರ ಆದ್ರೆ ಆಗ್ತಾ ಇದೆ. ಆಮೇಲೆ ಗಾಯಕ್ವಾಡ್ ಕೂಡ ನೋಡಿದ್ವಿ. ಗಾಯಕ್ವಾಡ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದ್ರು ಒಂದ ಟೈಮ್ ನಲ್ಲಿ. ಯಾವಾಗ ಅವರು ಡೌನ್ ಫಾಲ್ ಸ್ಟಾರ್ಟ್ ಆಯ್ತು ಅವರು ಟೀಮ್ ಇಂಡಿಯಾದಲ್ಲೇ ಕಾಣಲಿಲ್ಲ. ಹೌದು ಸ್ನೇಹಿತರೆ, ಇಂಥವು ಹಲವು ಘಟನೆಗಳು ಕೂಡ ನಡೆದಿವೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಗೇಮ್ ಆಗಿರುತ್ತೆ ಅಂತ ಹೇಳ್ಬೋದು. ಸೂಪರ್ 8ರ ಮೊದಲನೇ ಪಂದ್ಯ. ಇದೀಗ MS ಧೋನಿ ಅವರು ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ರು ಅಭಿಷೇಕ್ ಶರ್ಮಾ ಬಗ್ಗೆ ಅಂತಂದ್ರೆ ಅಭಿಷೇಕ್ ಶರ್ಮಾ ಒಳ್ಳೆಯ ಆಟಗಾರ ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಅಭಿಷೇಕ್ ಶರ್ಮಾ ಅವರು ಈ ರೀತಿ ಆಡ್ತಾ ಇರೋದು ನನಗೂ ಕೂಡ ಅಚ್ಚರಿ ಆಗ್ತಾ ಇದೆ. ಬಿಗ್ ಗೇಮ್ ಅಂತ ಬಂದಾಗ ಒಳ್ಳೆಯ ಪ್ರದರ್ಶನ ಕೊಡ್ಬೇಕು. ಆದ್ರೆ ಅಭಿಷೇಕ್ ಶರ್ಮಾ ಅವರು ಈ ತರ ಆಡಿದ್ರೆ
ತುಂಬಾನೇ ಎಫೆಕ್ಟ್ ಆಗುತ್ತೆ ನಮ್ಮ ಟೀಮ್ ಇಂಡಿಯಾಗೆ. ಮತ್ತು ಯಾಕಂತಂದ್ರೆ ಇದು ವರ್ಲ್ಡ್ ಕಪ್ ಅಂತ ಗೇಮ್, ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಉತ್ತಮ ಫಾರ್ಮ್ ಆದ್ರೆ ತೋರಿಸಬೇಕೆಂದು MS ಧೋನಿ ಆದ್ರೆ ಹೇಳಿದ್ದಾರೆ. ಇನ್ನು ಸೌರವ್ ಗಂಗೂಲಿ ಕೂಡ ಮಾತಾಡಿದ್ದಾರೆ. ಸೌರವ್ ಗಂಗೂಲಿ ಏನಂತ ಅಂದಿದ್ದಾರೆ ಅಂತಂದ್ರೆ, ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ಕೊಟ್ಟು ನೋಡಿ, ಸಂಜು ಸ್ಯಾಮ್ಸನ್ ಬೇರೆ ಆಟನು ತೋರಿಸಬಹುದು ಮತ್ತು ಇಲ್ಲಿ ಸೂಪರ್ ಎಂಟರ್ ಇಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಡಬಹುದು ಸಂಜು ಸ್ಯಾಮ್ಸನ್. ಯಾಕಂತಂದ್ರೆ ಒಳ್ಳೆ ಕ್ಲಾಸ್ ಪ್ಲೇಯರ್ ಮತ್ತು ಅವರಿಗೆ ಚಾನ್ಸ್ ಕೊಟ್ಟು ನೋಡಿದ್ರೆ ಅವರು ಒಳ್ಳೆ ಉತ್ತಮ ಆಟವನ್ನು ತೋರಿಸುತ್ತಾರೆ ಅಂತಂದು ಸೌರವ್ ಗಂಗೂಲಿ ಆದ್ರೆ ಹೇಳಿದ್ದಾರೆ. ಇನ್ನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಇದೀಗ ಅಭಿಷೇಕ್ ಶರ್ಮಾ ಅವರ ಸ್ಲಾಟ್ಗೆ ಕುತ್ತು ಬಂದಿದೆ ಅಂದ್ರೆ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಅಕಸ್ಮಾತ್ ಇವ್ರೇನಾದ್ರೂ ಸೌತ್ ಆಫ್ರಿಕಾ ವಿರುದ್ಧದ ಸೂಪರ್ ಎಂಟರ ಮೊದಲನೇ ಪಂದ್ಯದಲ್ಲಿ ಅಕಸ್ಮಾತ್ ಫೇಲ್ ಆದ್ರು ಅಂತಂದ್ರೆ ಅಭಿಷೇಕ್ ಶರ್ಮಾ ಅವರಿಗೆ ಕುತ್ತು ಬರೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಹೌದು, ಇನ್ನೊಂದೇನಪ್ಪಾ ಅಂತಂದ್ರೆ ಇವ್ರು ಅಭಿಷೇಕ್ ಶರ್ಮಾ ಅವರ T20 ಕೆರಿಯರ್ ಕೂಡ ಇಲ್ಲೇ ಎಂಡ್ ಆಗ್ಬೋದು. ಆ ರೇಂಜ್ಗೆ ಇವಾಗ ನಮ್ಮ ಟೀಮ್ ಇಂಡಿಯಾದಲ್ಲಿ ಕಾಂಪಿಟೇಷನ್ ಕೂಡ ಶುರುವಾಗಿದೆ. ಆ ಕಡೆಯಿಂದ ವೈಭವ್ ಸೂರ್ಯವಂಶಿ ಕೂಡ ಅದ್ಭುತ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಅವ್ರಿಗೇನಾದ್ರೂ ಒಂದೆರಡು ಮ್ಯಾಚ್ ಸಿಕ್ತು ಅಂತಂದ್ರೆ ಅವರು ಕೂಡ ಇದೇ ತರ ಭರ್ಜರಿ ಪ್ರದರ್ಶನ ಕೊಟ್ರು ಅಂತಂದ್ರೆ ಯಾವ್ದಾದ್ರು ಸೀರೀಸ್ ಅಲ್ಲಿ ಅವರು ಕೂಡ ಟೀಮ್ ಇಂಡಿಯಾಗೆ ಸೆಟ್ಲ್ ಆಗೋ ಚಾನ್ಸಸ್ ಆದ್ರೆ ಇರುತ್ತೆ. ಇವಾಗ ಬಂದ್ಬಿಟ್ಟು ಅವರು ಕೂಡ ಅಂಡರ್-19 ಎಲ್ಲ ಮುಗಿಸ್ಕೊಂಡಾದ್ರೆ ಬರ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಇದು ಟೀಮ್ ಇಂಡಿಯಾದಲ್ಲಿ ಓಪನರ್ಸ್ ಜಾಗಕ್ಕೆ ತುಂಬಾನೇ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅವರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಇನ್ನು ಸಂಜು ಸ್ಯಾಮ್ಸನ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಇನ್ನು ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಸಖತ್ತಾಗಿ ಇರುತ್ತೆ ನಮ್ಮ ಟೀಮ್ ಇಂಡಿಯಾಗೆ ಅನ್ನೋ ಎಕ್ಸ್ಪರ್ಟ್ ಕೂಡ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತದ ದಿಗ್ಗಜ ಆಟಗಾರರು ಕೂಡ ಇದೀಗ ಅದೇ ಮಾತನ್ನಾದ್ರೆ ಹೇಳ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇಬ್ರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದ್ರೆ ಆಗ್ತಾರೆ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಕಾಂಬಿನೇಷನ್ ಇದ್ರೆ ಸಖತ್ತಾಗಿ ಇರುತ್ತೆ. ಮತ್ತು ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರನ್ನು ಬೆಂಚ್ ಕಾಯಿಸಿ ಅವರ ಬದಲಿಗೆ ಇವರಿಗೆ ಇಶಾನ್ ಕಿಶನ್ ಜೊತೆಗೆ ಸಂಜು ಸ್ಯಾಮ್ಸನ್ ಅವರಿಗೆ ಒಳ್ಳೆ ಅವಕಾಶ ಕೊಡಬಹುದಲ್ವಾ? ಯಾಕೆ ಸಂಜು ಸ್ಯಾಮ್ಸನ್ಗೆ ನೀವು ಚಾನ್ಸ್ ಕೊಡ್ತಾ ಇಲ್ಲ ಅಂತಂದು ನಮ್ಮ ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರರು ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರ ಜಾಗಕ್ಕೆ ಕುತ್ತು ಬರ್ಬೋದಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಸೌತ್ ಆಫ್ರಿಕಾ ವಿರುದ್ಧದ ಸೂಪರ್ ಎಂಟರ ಮೊದಲನೇ ಪಂದ್ಯದಲ್ಲಿ ಏನಾದ್ರು ಇದೇ ತರ ಡಕ್ಔಟ್ ಅಥವಾ ಕಳಪೆ ಬ್ಯಾಟಿಂಗ್ ತೋರಿಸಿದ್ರೆ ಅಭಿಷೇಕ್ ಶರ್ಮಾ ಅವರ ಜಾಗಕ್ಕೆ ಕುತ್ತು ಬರೋದು ಪಕ್ಕ. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬಂದ್ಬಿಟ್ಟು ಇದೊಂದು ಪಂದ್ಯದಲ್ಲಿ ಚಾನ್ಸ್ ಕೊಡ್ತಾರೆ ಮತ್ತು ಕೆಲವು ರಿಪೋರ್ಟ್ಸ್ ಮತ್ತು ವರದಿಗಳ ಪ್ರಕಾರ ಅಭಿಷೇಕ್ ಶರ್ಮಾ ಅವರಿಗೆ ಸೌತ್ ಆಫ್ರಿಕಾ ವಿರುದ್ಧದ ಸೂಪರ್ ಎಂಟರ ಮೊದಲನೇ ಪಂದ್ಯದಲ್ಲಿ ಅವಕಾಶ ಆದ್ರೆ ಸಿಗುತ್ತೆ. ಆ ಪಂದ್ಯದಲ್ಲಿ ಏನಾದ್ರು ಅಕಸ್ಮಾತ್ ಫೈಲ್ ಆದ್ರು ಅಂತಂದ್ರೆ ಸಂಜು ಸ್ಯಾಮ್ಸನ್ ಫಿಕ್ಸ್ ಅಂತಾನೆ ಹೇಳ್ಬೋದು. ಆ ರೇಂಜ್ಗೆ ಇವಾಗ ಸಂಜು ಸ್ಯಾಮ್ಸನ್ ಮೇಲೆ ನಂಬಿಕೆ ಆದ್ರೆ ಇಟ್ಕೊಂಡಿದ್ದಾರೆ ಎಲ್ಲಾ ಅಭಿಮಾನಿಗಳು. ಯಾಕಂತಂದ್ರೆ ಈ ರೀತಿ ಡಕ್ಔಟ್ ಆದ್ರೆ ಯಾರಿಗೂ ಕೂಡ ನಂಬಿಕೆ ಆದ್ರೆ ಬರೋದಿಲ್ಲ. ಇವ್ನ ಯಾವ ಪ್ಲೇಯರ್ ಗುರು ಆಡಿದ್ರೆ ಆಡ್ತಾನೆ, ಇಲ್ಲ ಅಂತಂದ್ರೆ ಡಕ್ಔಟ್ ಆದ್ರೆ ಆಗ್ತಾನೆ. ಅಕಸ್ಮಾತ್ ಫೈನಲ್ ಅಥವಾ ಸೆಮಿಫೈನಲ್ ಪಂದ್ಯದಲ್ಲಿ ಈ ರೀತಿ ಆಡಿದ್ರೆ ನಮ್ಮ ಟೀಮ್ ಇಂಡಿಯಾಗೆ ಬಿಗ್ ಲಾಸ್ ಆದ್ರೆ ಆಗುತ್ತೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಇಂತ ಆಟಗಾರರು ಬೇಡ ಅಂತಂದು ಭಾರತದ ಅಭಿಮಾನಿಗಳು ಮತ್ತು ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಕೂಡ ಅದೇ ತರ ಹೇಳ್ತಾ ಇದ್ದಾರೆ. ಅಭಿಷೇಕ್ ಶರ್ಮಾ ಫ್ಯಾನ್ಸ್ ಕೂಡ ನೀನ್ ಯಾಕೆ ಪೂರ ಈ ತರ ಆಡ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಯುವರಾಜ್ ಸಿಂಗ್ ಕೂಡ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಅಭಿಷೇಕ್ ಶರ್ಮಾ ಅವರು ಈ ತರ ಕಳಪೆ ಬ್ಯಾಟಿಂಗ್ ಮಾಡ್ತಾ ಇರೋದು ನನ್ನಿಂದ ನೋಡಲು ಆಗುತ್ತಿಲ್ಲ ಅಂತಂದು ಯುವರಾಜ್ ಸಿಂಗ್ ಕೂಡ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅವರ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಅಂದ್ರೂ ತಪ್ಪಿಲ್ಲ. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.